ಇಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮಾಡುತ್ತಿದ್ದಾರೆ. ಮೂಡಾ ಸಂಘರ್ಷದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಉಭಯ ನಾಯಕರು ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮತ್ತೆ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಯಾತ್ರೆ, ಕುತೂಹಲ ಮೂಡಿಸಿದ ರಾಜಕೀಯ ನಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ನಂತರ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಟ್ಟಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಮತ್ತು ಪಕ್ಷದ ಪ್ರತಿ ನಡೆಯನ್ನು ಹೈಕಮಾಂಡ್ ಸೂಕ್ಷ್ಮವಾಗಿ ವಿಚಾರಿಸ್ತಾ ಇದ್ದು, ಪ್ರತಿ ಬೆಳವಣಿಗೆಯ ಬಗ್ಗೆ ವಿವರ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆಶಿಗೆ ವರಿಷ್ಠರು ತಿಳಿಸಿದ್ದಾರೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಇಬ್ರು ದೆಹಲಿಗೆ ತೆರಳುತ್ತಿದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಲಿದ್ದಾರೆ. ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲಿ ಹಿರಿಯ ವಕೀಲರ ಭೇಟಿಗೆ ಸಿಎಂ ಚಿಂತನೆ ನಡೆಸುತ್ತಿದ್ದಾರೆ. ಇನ್ನು ರಾಷ್ಟ್ರಪತಿ ಅವರನ್ನ ಭೇಟಿ ಮಾಡಿ ರಾಜ್ಯಪಾಲರ ನಡೆ ವಿರುದ್ಧ ದೂರು ನೀಡುವ ಸಾಧ್ಯತೆಗಳಿವೆ ಎನ್ನಲಾಗುತ್ತಿದೆ. ದೆಹಲಿಗೆ ತೆರಳುವ ಮುನ್ನವೇ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ ಸಿಎಂ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಎಲ್ಲಾ ಶಾಸಕರು ಪ್ರತಿ ಹಂತದಲ್ಲೂ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಮನವಿ ಮಾಡಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ವರಿಷ್ಠೆ ಸೋನಿಯಾ ಗಾಂಧಿ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಮಲ ಕಂಪಿಸಿದೆ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿದೆ. ಪ್ರತ್ಯೇಕ ಪಾದಯಾತ್ರೆಯ ಕೂಗು ಎದ್ದಿದೆ. ಆದರೆ ಕೊನೆಗೂ ಹೈಕಮಾಂಡ್ ಈ ಬಂಡಾಯಕ್ಕೆ ಮದ್ದು ಅರಿಯುವ ಪ್ರಯತ್ನ ಮಾಡಿದೆ. ರೆಬಲ್ಸ್ ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಟೆನ್ಷನ್ ಟೆನ್ಷನ್ ಟೆನ್ಷನ್. ಬಿಜೆಪಿಗೆ ರೆಬಲ್ಸ್ ಟೀಮ್ನದ್ದೇ ಟೆನ್ಷನ್. ಇಡೀ ಕೇಸರಿ ಪಾಳ್ಯ ಸಿಎಂ ವಿರುದ್ಧ ಹೋರಾಡಿದ್ರೆ ಆ ರೆಬೆಲ್ ನಾಯಕರು ಪಾದಯಾತ್ರೆಗೆ ಗೈರಾಗಿ ಬಂಡಾಯದ ಬಾವುಟ ಹಾರಿಸಿದ್ರು. ಪ್ರತ್ಯೇಕ ಪಾದಯಾತ್ರೆಗೆ ಕಹಳೆ ಮೊಳಗಿಸಿದ್ರು. ಕೂಡಲೇ ಎಚ್ಚೆತ್ತ ಬಿಜೆಪಿ ಹೈಕಮಾಂಡ್ ಬಂಡಾಯ ನಾಯಕರಿಗೆ ಖಡಕ್ ಸಂದೇಶ ರವಾನಿಸಿದೆ. ಎಸ್, ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವು ನಾಯಕರು ಬಂಡಾಯದ ಬಾವುಟ ಹಾರಿಸಿದ್ರು. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಮರ ಸಾರಿದ್ರು. ಪ್ರತ್ಯೇಕ ಪಾದಯಾತ್ರೆಯನ್ನ ಘೋಷಿಸಿ 3ನೇ ಬಂಡಾಯ ಸಭೆ ನಡೆಸಲು ಮುಂದಾಗಿದ್ರು. ಇದೆಲ್ಲವನ್ನ ಗಮನಿಸಿದ ಬಿಜೆಪಿ ಹೈಕಮಾಂಡ್ ಬಂಡಾಯ ಸಭೆಗೆ ಬ್ರೇಕ್ ಹಾಕಿದೆ. ಅಷ್ಟಕ್ಕೂ ರೆಬೆಲ್ಸ್ ಶಾಸಕರಿಗೆ ಹೈಕಮಾಂಡ್ ರವಾನಿಸಿದ ಸಂದೇಶವೇನು ಅಂತ ತೋರಿಸ್ತೀವಿ ನೋಡಿ. ಮೊದಲು ಮೂಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಹೋರಾಟ ಮಾಡುವಂತೆ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಪ್ರತ್ಯೇಕ ಅಂದ್ರೆ ಬಳ್ಳಾರಿ ಪಾದಯಾತ್ರೆ ಹಾಗೂ ನಾಯಕತ್ವ ಬಗ್ಗೆ ನಂತರ ದಿನಗಳಲ್ಲಿ ನೋಡೋಣ ಅಂತ ತಿಳಿಸಿದೆ. ಅಲ್ಲದೆ ಮೊದಲು ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗುವಂತೆ ತಾಕೀತು ಮಾಡಿದೆ. ಸದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ರೆಬೆಲ್ಸ್ ಟೀಮ್ನ 3ನೇ ಬಂಡಾಯ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಎಲ್ಲ ಬಂಡಾಯ ಶಾಸಕರ ಎಲ್ಲ ಚಟುವಟಿಕೆಗಳಿಗೂ ಕೊಡಲಿ ಹಾಕಿದೆ. ರೆಬೆಲ್ಸ್ ನಾಯಕರು ಕೂಡ ಹೈಕಮಾಂಡ್ ಸಂದೇಶಕ್ಕೆ ತಲೆದೂಗಿದ್ದಾರೆ. ಹೀಗಾಗಿ ಬಳ್ಳಾರಿ ಪಾದಯಾತ್ರೆ ಬಹುತೇಕ ಡೌಟ್. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ಪ್ರಾಥಮಿಕ ದೋಷಾರೋಪ ಪಟ್ಟಿಯನ್ನ ಎಸ್ಐಟಿ ಸಲ್ಲಿಕೆ ಮಾಡಿದ್ದು ಹಲವಾರು ಅವಾಂತರಗಳನ್ನು ಸ್ಪೆಷಲ್ ಟೀಮ್ ಮಾಡಿದೆಯಂತೆ. ಏನು ಅಂತೀರಾ? ಈ ವರದಿ ನೋಡಿ. ವಾಲ್ಮೀಕಿ ನಿಗಮ ಪ್ರಕರಣದ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ. ಚಂದ್ರಶೇಖರ್ ಆತ್ಮಹತ್ಯೆಗೆ ಮಾನಸಿಕ ಒತ್ತಡ ಕಾರಣ. ಮಾಜಿ ಸಚಿವ ನಾಗೇಂದ್ರ ಹೆಸರು ಕೈಬಿಟ್ಟ ಸ್ಪೆಷಲ್ ಟೀಮ್.
ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಸಂಬಂಧ ತನಿಖೆ ನಡೆಸ್ತಾ ಇರೋ ವಿಶೇಷ ತನಿಖಾ ದಳ ಅಧಿಕಾರಿಗಳು ಶಿವಮೊಗ್ಗದ ಸೆಷನ್ಸ್ ಕೋರ್ಟ್ಗೆ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 300 ಪುಟಗಳ 25 ಮಂದಿ ಸಾಕ್ಷ್ಯಾಧಾರರ ಹೇಳಿಕೆಯ ತನಿಖಾ ವರದಿ ಸಲ್ಲಿಸಿದ್ದು, ಆತ್ಮಹತ್ಯೆಗೆ ಮಾನಸಿಕ ಒತ್ತಡವೇ ಕಾರಣ ಅಂತ ಉಲ್ಲೇಖಿಸಿರುವುದು ಗಮನಾರ್ಹವಾಗಿದೆ. ಇದರ ಮಧ್ಯೆ ಮಾಜಿ ಸಚಿವ ಬಿ ನಾಗೇಂದ್ರ ಹೆಸರು ಇಲ್ಲದೆ ಇರೋದು ಮತ್ತೊಂದು ಅಚ್ಚರಿ. ಸುಳ್ಳು ತನಿಖೆ ಕೋರ್ಟ್ಗೆ ಹೋಗ್ತೇನೆ. ತನಿಖೆ ಮಾಡಲಿ ಸರ್, ನಮ್ಮ ಮನೆ ಮೇಲೆ, ನಮ್ಮ ಅಕೌಂಟ್ಗಳ ಮೇಲೆ ಎಲ್ಲ ಅವರು ತನಿಖೆ ಮಾಡಿಕೊಳ್ಳಿ. ನಮ್ಮದು ಯಾವುದೇ ರೀತಿ ಇದ್ರೂ ನ್ಯಾಯವಾಗಿ ತನಿಖೆ ಆಗಲಿ ಸರ್. ಸುಮ್ಮನೆ ಸುಳ್ಳು ಅಪರಾಧ ಹೊರಿಸ್ತಾ ಇದ್ದಾರೆ ಇದು. ಹಾಗಾಗಿ ನಾನು ಹೆಚ್ಚಿನ ತನಿಖೆಗಾಗಿ ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್. CBI ತನಿಖೆಗೆ ಒಪ್ಪಿಸ್ಬಿಟ್ಟು ನಾನು ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್. ಸುಳ್ಳು ಅಪರಾಧ ಹೊರಿಸ್ತಾ ಇದ್ದಾರೆ. ಆ ಥರ ಇರೋರಾಗಿದ್ದರೆ ಯಾಕೆ ಸರ್ ಅವ್ರ ಜೀವ ಕಳ್ಕೊಬೇಕಾಗಿ? ನನ್ನ ಪತಿ ಸಿಲುಕಿಸುವ ಎಲ್ಲಾ ಪ್ರಯತ್ನ ನಡೆಯುತ್ತಿದೆ. ಇವರು ಈಗ ಚಾರ್ಜ್ ಶೀಟಲ್ಲಿ ಮಾಡಿರೋ ಅಪರಾಧ ನೋಡಿದ್ರೆ ನಮ್ಮನೆಯವ್ರನ್ನೇ ಶಿಕ್ಷೋದಕ್ಕೆ ನೋಡ್ತಾ ಇದ್ದಾರೆ. ಆದರೆ ನಮ್ಮನೆಯವ್ರು ಯಾವುದೇ ತಪ್ಪು ಮಾಡಿಲ್ಲ ಸರ್. ನಾನು ಹೈಕೋರ್ಟ್ ಮೊರೆ ಹೋಗ್ತೀನಿ. CBI ತನಿಖೆಗೂ ನಾನು ಒಪ್ಪಿಸ್ತೇನೆ ಸರ್. ನನ್ನ ಪತಿ ಮೇಲೆ ಅಪವಾದ ಬೇಡ, CBIಗೆ ನೀಡಿ. ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ, ನಾನೇ ಯಾವುದೇ ಇಲಾಖೆಯ ಹಣವನ್ನು ಯಾವುದೇ ಇದರಲ್ಲಿ ನಾನು ತಿಂದಿರುವುದಿಲ್ಲ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಕ್ಲಿಯರಾಗಿ ಬರೆದಿದ್ದಾರೆ. ಡೆತ್ ನೋಟಲ್ಲಿ ಬರೆದಿದ್ದಾರೆ ಅವರು. ಹಂಗೆ ಬರೆದಿಟ್ಟು ಅವ್ರು ಸಾಯಬೇಕಾದ್ರೆ ಅವ್ರು ತಿಂದಿದ್ದಾರೆ ಅಂತ ಏನು ಸರ್ ಸಾಕ್ಷಿ ಇದೆ ಹೇಳ್ತಾರೆ ಅವರು? ಅನ್ಯಾಯವಾಗಿ ಯಾಕೆ ಸರ್ ಅಪರಾಧ ಹೊರಿಸ್ತಾರೆ ನಮ್ಮ ಮನೆಯವ್ರ ಮೇಲೆ? ನಾನು ಹೇಳ್ತಾ ಇರೋದು ತನಿಖೆ ನಡೀಲಿ ಸರ್. ತನಿಖೆ ಸರಿಯಾದ ರೀತಿಯಲ್ಲಿ ಅವರು ನಡೆಸಿಲ್ಲ. ಆದ್ದರಿಂದ ನಾನು CBI ಒಪ್ಪಿಸ್ಬಿಟ್ಟು ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್. ನಾನು ಸಚಿವರ ಮೌಖಿಕ ಆದೇಶ ಅಂತ ಬರೆದಿದ್ದಾರೆ. ಆದರೆ ಸಚಿವರ ಮೌಖಿಕ ಆದೇಶ ಅಂತ ಮಾತ್ರ ಇದೆ ಸರ್, ಬೇರೆ ಏನು ವಿಷಯ ಅದರಲ್ಲಿಲ್ಲ. ಬಟ್ ಸಚಿವರ ಹೆಸರೇನು ಅವ್ರು ಬರೆದಿಟ್ಟಿಲ್ಲ, ಮೌಖಿಕ ಆದೇಶ ಅಂತಲೇ ಬರೆದಿಟ್ಟಿದ್ದಾರೆ. ಬಟ್ ಅವರು ಕ್ಲಿಯರಾಗಿ ಬರೆದಿದ್ದರು ಸರ್, ಈ ಥರ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಇವ್ರ ಅಕೌಂಟಿಗೆ ಹೋಗಿತ್ತು ಅನ್ನೋದು ಕ್ಲಿಯರಾಗಿ ಬರೆದಿಟ್ಟಿದ್ರು. ಅದಕ್ಕೋಸ್ಕರ ನಾವು ಹೇಳ್ತಾಯಿವಿ ಸರ್, ಆ ಥರ ಅನ್ಯಾಯದ ಅಪರಾಧ ಹೊರಿಸ್ಬೇಡಿ ಸರ್. ದಯವಿಟ್ಟು ಎಲ್ಲರನ್ನೂ ಕೇಳ್ಕೊತಿರೋದು ಅದನ್ನೇ. ತಿಂದವ್ರು ಯಾರೋ ಅವರು ಅನುಭವಿಸ್ಬೇಕು, ಶಿಕ್ಷೆ ಅನುಭವಿಸ್ಬೇಕು. ಇವತ್ತು ನಾವು ನಡು ರೋಡಲ್ಲಿ ನಿಂತಿದ್ದೀವಿ ಸರ್. ನಮ್ಮ ತಾಯಿ ಮನೇಲಿ ನಾನಿದ್ದೀನಿ. 3 ತಿಂಗಳಿಂದ ಯಾವುದೇ ಜೀವನದ ಇದಿಲ್ದಂಗೆ ನಾವು ನಿಂತಿದ್ದೀವಿ ಸರ್. ಸುಮ್ಮನೆ ಅಪರಾಧ ಹೊರಿಸ್ಬೇಡಿ ಸರ್, ದಯವಿಟ್ಟು ಅದನ್ನ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಅಷ್ಟೇ ಸರ್. ಬಾಯಿ ಮಾತಿನ ಪರಿಹಾರ ಅಷ್ಟೇ, ಯಾವುದೂ ಸಿಕ್ಕಿಲ್ಲ. ಪರಿಹಾರ 25 ಲಕ್ಷ ಪರಿಹಾರ ಕೊಟ್ರಲ್ಲ ಸರ್, ಅದು ಇದುವರೆಗೂ ಬಂದಿಲ್ಲ ಸರ್ ನಮಗೆ. ಯಾವ ಇದಕ್ಕೂ ಯಾವುದೇ ಚೆಕ್ ಮುಖಾಂತರನೇ ಆಗಲಿ, ಯಾವುದೇ ಅಧಿಕಾರಿಗಳು ಬಂದು ಹೇಳಿದ್ದಾಗಲಿ, ಇಲ್ಲ ಅಟ್ಲೀಸ್ಟ್ ನಮಗೆ ಲೆಟ್ರ್ ಬಂದಿರೋದೇ ಆಗಲಿ, ಯಾವುದೂ ಬಂದಿಲ್ಲ ಸರ್ ನಮಗೆ. ಒಟ್ಟಾರೆ SIT ಸಲ್ಲಿಸಿರುವ ಚಾರ್ಜ್ ಶೀಟ್ ಮೇಲೆ ಎಲ್ಲರಿಗೂ 108 ಅನುಮಾನ ಇದ್ದು, ಇದಕ್ಕೆ ನ್ಯಾಯಾಲಯದಲ್ಲಿ ಉತ್ತರ ಸಿಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಭಾರತದಲ್ಲಿ ಧಾರ್ಮಿಕ ಆಚರಣೆಗಳು ಮಾತ್ರ ಕಡಿಮೆಯಾಗಿಲ್ಲ. ಇಲ್ಲೊಂದು ಗ್ರಾಮ ಸಾವಿರಾರು ವರ್ಷಗಳಿಂದ ದೈವವಾಣಿಯನ್ನ ಪಾಲಿಸಿಕೊಂಡು ಬರ್ತಾ ಇದೆ. ಅಷ್ಟಕ್ಕೂ ಅದು ಯಾವ ಊರು ಅಂತೀರಾ? ಈ ಸ್ಟೋರಿ ನೋಡಿ. ಸಾವಿರಾರು ವರ್ಷಗಳಿಂದ 2 ಗ್ರಾಮಗಳ ಸಂಬಂಧ ಕಡಿತ